ಹತ್ತು 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 ಇಲ್ಲ ಅಂದ್ರೆ ತೂಕೊಂಡು ಹೋಗ್ಬೇಕಾಗತ್ತೆ ಗಾಡಿನ. ಬನ್ನಿ ಮಾಡಿ ಗಾಡಿನ ಬೆಟ್ಟಕ್ಕೆ ಹತ್ತಿಸ್ಬೇಕು ಗಾಯ್ಸ್. ನೋಡ ಮನೆ ಯಾವ ತರ ಗುಡ್ಡ ಹತ್ತತ್ತೆ. ಬೈನಿಲ್ಲೇ ಬಿಟ್ಬಿಡ್ತಾ ಇದೀನಿ. ಮೇಲೆ ಭಾರ ಹಾಕಿ ಬೆಟ್ಟ ಹತ್ತನ. ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಣ್ಣಾಗಿ ಒಂದೆಲ್ಲ ಚಿಕ್ಕ ಟ್ರಿಪ್ ಹೋಗಿ ಬಂದ್ರೆ ಏನೋ ಒಂಥರ ಮಜಾ. ಅದರಲ್ಲಿ ಈ ತರ ವೆದರ್ ಇದ್ಬಿಟ್ರೆ ಅಂತೂ ಸಾಲಿಡ್ ಆಗಿದೆ. ಹೋಟೆಲ್ KTC ಹತ್ರ ಬಂದು ಮೇ ಬಿ ಚಾರ್ಜಿಂಗ್ ಇರೋದು ಡೌಟ್ ಅನ್ಸುತ್ತೆ. ನರಸಿಂಹಸ್ವಾಮಿ ಮೇಲೆ ಬಾರ್ ಹಾಕ್ಬಿಟ್ಟು ಬೆಟ್ಟ ಹತ್ತಾ ಇದೀವಿ. ನೋಡೋಣ ಎಷ್ಟು ಚಾರ್ಜ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಓ ಗಾಯ್ಸ್, ನನ್ನ ಹೆಸರು ಸುನಿ ಅಂತ. ನಾನೊಬ್ಬ ಟ್ರಾವೆಲರ್. ಬಿಕಾಸ್ ಲೈಫಲ್ಲಿ ಎಲ್ಲರೂ ಸಹ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಅದೇ ರೀತಿ ನಾನು ಒಬ್ಬ ಟ್ರಾವೆಲರ್. ಆದ್ರೆ ಇನ್ನ ಮುಂದೆ ಯಾವುದೇ ಒಂದು ಟ್ರಾವೆಲ್ ಮಾಡಿದ್ರು ಸಹ ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ. ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ನೆಗೆಟಿವ್ ಕಂಡು ಬಂದ್ರೆ, ಪಾಸಿಟಿವ್ ಕಂಡು ಬಂದ್ರೆ ಕಮೆಂಟ್ ಮೂಲಕ ನನ್ನ ಪಾಸಿಟಿವ್ ನೆಗೆಟಿವ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಬನ್ನಿ. ಗಾಯ್ಸ್, ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಜರ್ನಿಲಿ ಇವತ್ತು ಮೊದಲಿಗೆ ಬಂದ್ಬಿಟ್ಟು ಗಾಡಿ ಫುಲ್ ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಕಮ್ಮಿ ಇದೆ. ಸೊ ಇನ್ನೊಂದು ಕೆಲಸ ಅಂದರೆ ಗಾಡಿಗೆ ಬ್ಲೋ ಓಡಿಸ್ಬೇಕು. ಏಕೆಂದರೆ ಹೋಗ್ತಿರೋದು ಲಾಂಗ್ ಜರ್ನಿ. ಈ ಜರ್ನಿಲಿ ಮೈಲೇಜ್ ಡ್ರಾಪ್ ಆಗಬಾರ್ದು. ಸೊ ಎರಡು ಕೆಲಸ ಇದೆ, ಎರಡು ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ ಗುರು. ಈಗ ಇನ್ನೊಂದು ಪ್ರಾಬ್ಲಮ್ ಆಗ್ಬಿಡೈತೆ. ಚಾರ್ಜ್ ಹಾಕೋಣ ಅಂತ ಅದ್ರಲ್ಲಿ ಯಾರೋ ಚಾರ್ಜ್ ಹಾಕೊಂಡ್ಬಿಟ್ಟಾರೆ. ಬಟ್ ನಮ್ಮ ಅಪ್ಪಂದಲ್ಲಿ ಇನ್ನೊಂದು ಗಾಡಿ ಇತ್ತು ಮನೇಲಿ. ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದರೆ ನಮ್ಮ ಅಪ್ಪಾಜಿ ತೋಟಕ್ಕೆ ಹೋಗ್ಬಿಟ್ಟಾರೆ. ಮಾಡೋದು ಈಗ ನೋಡಿ 44 ಕಿಲೋಮೀಟ್ರ್ ಇದೆ. KV ಕ್ರಾಸ್ ಬಂದ್ಬಿಟ್ಟು 25 ಕಿಲೋಮೀಟ್ರ್ ಆಗುತ್ತೆ. ಈಗೇನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಏನಾಗಿದೆ ಬನ್ನಿ ನೋಡೋಣ ಮುಂದೆ. ಇವ್ರ ಹೆಸರು ಬಂದು ಅನಿಲಣ್ಣ ಅಂತ. ಇವರು ಇವತ್ತಿನ ಜರ್ನಿಲಿ ನನ್ನ ಜೊತೆ ಜಾಯ್ನ್ ಆಗ್ತಿರೋರು. ಸರ್ಕಲಲ್ಲಿ ಹೋದೆ, ಅಲ್ಲೊಂದು ಜನ ಇದ್ರು. ಸೊ ಅಲ್ಲಿಂದ ಈಚನೂರು ಗೇಟಿಗೆ ಬಂದು ಚಾರ್ಜ್ ಹಾಕೊಂಡಿದ್ದೀನಿ. ಇಲ್ಲೊಂದು 10 ನಿಮಿಷ ಚಾರ್ಜ್ ಹಾಕೊಂಬಿಟ್ಟು ಇಲ್ಲಿಂದ ನೆಕ್ಸ್ಟು ಬೀಳಾದೆ ನಮ್ಮ ಡೆಸ್ಟಿನಿ ಆದಂಥ ಅತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಬನ್ನಿ, ಇವತ್ತಿನ ಬ್ಲಾಗ್ ಒಂಥರ ಮಜವಾಗಿರುತ್ತೆ. ಶುರು ಮಾಡ್ಕೊಂಡ್ಬಿಡೋಣ. ಗಾಡಿ ಚಾರ್ಜ್ ಹಾಕಿದ್ದೀವಿ. ಚಾರ್ಜ್ ಆಗೋ ಹೊಸಿಗೆ ತಿಂಡಿ ತಿನ್ಕೊಂಡು ಮತ್ತೆ ಸಿಗೋಣ. ಏನಂತೀರ ಗಾಯ್ಸ್? ಒಳ್ಳೆ ತಿಂಡಿ ಆಯಿತು ಬೆಳಗ್ಗೆ. ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿ ಎಷ್ಟು ಚಾರ್ಜ್ ಆಗೈತೆ ನೋಡ್ಕೊಂತೀವಿ. ಅಣ್ಣ ಗಾಡಿಗಳು ಗೊತ್ತಾರಲ್ಲ, ಆದ್ರೂ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಮಾಡಿದ ಐಟಮು. ಆದ್ರೂ ಬಿಸ್ನೆಸ್ ಇಲ್ಲ ಅಂತಿದ್ರು. ತುಂಬಾ ಕಷ್ಟ ಲೈಫ್ ಅನ್ನೋದು. ಬಿಸ್ನೆಸ್ ಇಲ್ಲ. ಈಗ ಬಿಸ್ನೆಸ್ ಮಾಡೋರಿಗೆ ದುಡಿಯೋರಿಗೆ ದುಡಿಮೆ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತದೆ. ಹೋಲಿ, ನಮ್ಮ ಗಾಡಿ ಎಷ್ಟು ಚಾರ್ಜ್ ಆಗೈತೆ ನೋಡ್ಕೊಂಬಿಟ್ಟು ಇಲ್ಲಿಂದ ಮತ್ತೆ ನಮ್ಮ ಪ್ರಯಾಣ KV ಕ್ರಾಸ್ ಕಡೆಗೆ. ಓಕೆ ಗಾಯ್ಸ್, ಗಾಡಿ ಚಾರ್ಜ್ ಆಗಿರಬೇಕು ಮೇ ಬಿ. ನೋಡಮ್ಮ ಎಷ್ಟಾಗಿದೆ. 67 ಕಿಲೋಮೀಟ್ರ್ ಆಗಿದೆ. ಬೈ ಹೋಗ್ಬೋದು. ಹೊಡೋದಾ? ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಣ್ಣಾಗಿ ಒಂದೆಲ್ಲ ಚಿಕ್ಕ ಟ್ರಿಪ್ ಹೋಗಿ ಬಂದರೆ ಏನೋ ಒಂಥರ ಮಜಾ. ಅದರಲ್ಲಿ ಈ ಥರ ವೆದರ್ ಇದ್ಬಿಟ್ರೆ ಅಂತೂ ಸಾಲಿಡ್ ಆಗಿರುತ್ತೆ ಗುರು ಲೈಫು. ಏನ್ ಬರೇ ದುಡಿಮೆ ಮಾಡು, ದುಡ್ಡು ಮಾಡು, ಮಕ್ಳಿಗೆ ಮಾಡಿಕ್ಕು, ಮಗಳಿಗೆ ಮದುವೆಗೆ ಮಾಡು, ಇಷ್ಟೆಲ್ಲ ಆಗಿ ನಾವು ಮಜಾ ಮಾಡೋಸಿ ನಮಗೆ 60 ವರ್ಷ ಆಗು, ಕೈಕಾಲು ನೋವು, ಸ್ವಂಟ್ ನೋವು, ಬರೀ ಇದೆ ಆಯ್ತು. ಲೈಫ್ ಒಂದು ಇರೋದೊಂದು ಲೈಫ್ನ ಎಂಜಾಯ್ ಮಾಡ್ಬೇಕು ಗಾಯ್ಸ್. ಕೊನೆಗೂ KV ಕ್ರಾಸಿಗೆ ಬಂದು ಗುರು. KV ಕ್ರಾಸ್ ದಾಟಿ ಅತ್ಯಾಳ್ ನರಸಿಂಹಸ್ವಾಮಿ ಬೆಟ್ಟ ಇನ್ನೇನು 2 ಕಿಲೋಮೀಟರ್ ಬರ್ತಾ ಇದೆ. ಈಗ ಇರೋದು ಅಡ್ವೆಂಚರು. ಯಾಕೆಂದ್ರೆ 40 ಕಿಲೋಮೀಟರ್ ಐತೆ. ನಮ್ಮ ತಿಪ್ಟೂರ್ಗೆ ಹೋಗೋಕ್ಕೆ 30 ಕಿಲೋಮೀಟರ್ ಚಾರ್ಜ್ ಬೇಕು, 35 ಬೇಕು. ಬಟ್ ಬೆಟ್ಟ ಹತ್ತಿಸಕ್ ಆಗತ್ತ ಗೊತ್ತಿಲ್ಲ ಗುರು. ಈಗ ಏನ್ ಮಾಡೋಣ? ಒಂದು ಅಡ್ವೆಂಚರ್, ಗ್ಯಾರಂಟಿ ಅಡ್ವೆಂಚರ್ ಇದು. ಬನ್ನಿ, ಏನ್ ನೆಕ್ಸ್ಟ್ ಏನಾಗತ್ತೆ ನೋಡೋಣ. ಹೋಟೆಲ್ KTC ಹತ್ರ ಬಂದು ಮೇ ಬಿ ಚಾರ್ಜಿಂಗ್ ಇರೋದು ಡೌಟ್ ಅನ್ಸುತ್ತೆ. ಯಾವ ತರ ಕಾಣ್ತೈತೆ ಬೆಟ್ಟ ಈಗ್ಲೇನೆ ನೋಡಿ. ಅಲ್ಲಿ ಇದೆಯಲ್ಲ ಅದೇನೆ ದೇವಸ್ಥಾನ. ಈ ಗಾಡಿ ಹತ್ತಲ್ವ ಅನ್ನೋದು ಡೌಟ್ ಆಗೈತೆ ನನಗೆ. ಏನಾರ ಮಾಡಿ ಗಾಡಿನ ಬೆಟ್ಟಕ್ಕೆ ಹತ್ತಿಸ್ಬೇಕು ಗಾಯ್ಸ್. ತುಂಬಾನೇ ಟ್ಯಾಕ್ಟ್ರಿ ಕಟ್ಟಿ ಎಳ್ಸು ಬೈ ನಮ್ಮ ಭಯ ಹೇಳ್ತಾವ್ರೆ ಟ್ಯಾಕ್ಟ್ರಿ ಕಟ್ಟಿ ಎಳ್ಸ್ಬೇಕಂತ. ಏನಾರ ಮಾಡಿ ಬೆಟ್ಟದ ಹತ್ತಿಸ್ತಾ ಬೇಕು ಇವತ್ತು. ಬನ್ನಿ ಹತ್ಸೇ ಬಿಡೋಣ. ನಾನು ಹೊರಡ್ಬೇಕಾದ್ರೆ ಅನ್ಕೊಂಡು ಹೊರಟೆ, ಇವತ್ತು ಯಾಕೋ ಗ್ರಾಚಾರ ಸರಿ ಇಲ್ಲ ಅಂತ. ಇಲ್ಲಿ ನೋಡಿದ್ರೆ ಇಲ್ಲೂ ಚಾರ್ಜಿಂಗ್ ಪಾಯಿಂಟ್ ಸರಿ ಇಲ್ಲ ಗುರು. 2 ಚಾರ್ಜಿಂಗ್ ಪಾಯಿಂಟ್ ಇದೆ KV ಕ್ರಾಸ್ ಅಲ್ಲಿ, 2ರಲ್ಲೂ ಕರೆಂಟ್ ಇಲ್ಲ. ಏನ್ ಮಾಡೋ ಅಂತಾನೆ ಗೊತ್ತಾಗ್ತಿಲ್ಲ.
ಹೊರಡ್ಬೇಕಾದ್ರೆ ಅಲ್ಲೂ ಅದೇ ತರ ಆಯ್ತು. ಇಲ್ಲಿ ಬಂದ್ರೆ 2 ಚಾರ್ಜಿಂಗ್ ಪಾಯಿಂಟ್, 2 ಸರಿ ಇಲ್ಲ. ಅಂದ್ರೆ ಸರಿ ಇಲ್ಲ ಅನ್ನೋ ಕರೆಂಟ್ ಇಲ್ಲ ನೋಡಿ. ಬಟ್ ಇಲ್ಲೇ ಬೆಟ್ಟ ಕಾಣ್ತಾ ಇದ್ದೆ, ಹೆಂಗ್ ಹತ್ಸನ ಅಂತ ಗೊತ್ತಾಗ್ತಿಲ್ಲ. ಗಾಡಿಲಿ ನೋಡಿದ್ರೆ 33 ಕಿಲೋಮೀಟರ್ ಚಾರ್ಜ್ ತೋರಿಸ್ತಾ ಇತ್ತು. ಅಡ್ವೆಂಚರ್ ಅಲ್ಲ ಇದು, ಒಂಥರ ತಲೆನೋವು ಕೆಲಸ ಆಗೋಯ್ತು ಇವತ್ತು. ಬೆಟ್ಟ ನೋಡ್ರಿ ಇಲ್ಲೇ ಕಾಣಿಸ್ತಾ ಇದೆ. ಈ ಬೆಟ್ಟ ಹತ್ತಿಸಿದ್ರೆ ಚಾರ್ಜು ಮೇ ಬಿ ಫುಲ್ ಡೌನ್ ಆಗತ್ತೆ. ನೋಡಮ್ಮ ಬನ್ನಿ ಏನಾಗತ್ತೆ ಅಂತ. ನೋಡೋಣ ಏನಾಗತ್ತೆ. ದೇವ್ರ ಮೇಲೆ ಭಾರ ಹಾಕಿ ಬೆಟ್ಟ ಹತ್ತನ, ಆಮೇಲೆ ಏನಾರ ಕರೆಂಟ್ ಬಂದಿದ್ರೆ ಚಾರ್ಜ್ ಮಾಡ್ಕೊಂಡು ಹೋಗೋಣ. ಇಲ್ಲ ಅಂದ್ರೆ ದೂಕೊಂಡು ಹೋಗ್ಬೇಕಾಗತ್ತೆ ಗಾಡಿನ. ಬನ್ನಿ ನೋಡೇ ಬಿಡೋಣ. ಬೆಟ್ಟನೇ ಹತ್ತಿದೀವಲ್ಲೇ, ಬೆಟ್ಟಕ್ಕೆ ಬಂದು ನೋಡಿ ಗುರು, ಇದೇನೆ ಬೆಟ್ಟ. ನರಸಿಂಹಸ್ವಾಮಿ ಬೆಟ್ಟ. ಓ ಯಾವ್ದೋ ಮದುವೆ ಬೇರೆ ಮಾಡ್ತವ್ರೆ. ಬರೋದೇನೋ ಬಂದಿದೀವಿ ಗಾಯ್ಸ್, ಏನಾಗತ್ತೋ. ದೇವ್ರು ನರಸಿಂಹಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ಟು ಬೆಟ್ಟ ಹತ್ತಾ ಇದೀವಿ. ನೋಡೋಣ ಇಳಿದ ಮೇಲೆ ಮುಂದೆ ಏನಾಗತ್ತೆ ಅಂತ. ಯಾಕೆಂದ್ರೆ ಚಾರ್ಜ್ ಬಂದ್ಬಿಟ್ಟು 32 ಇದೆ ನೋಡಿ. ಬೆಟ್ಟ ತಿಳಿಯೋ ಇದೇ ಹೊಸ ಎಷ್ಟು ಚಾರ್ಜ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಬೇಕಾದ್ರೆ ಆಟೋ ಫೆಸಿಲಿಟಿ ಇದು, ಇಲ್ಲೇ ಆಟೋಗಳು ಇಲ್ಲೇ ಸಿಗ್ತವೆ. ಬೆಟ್ಟ ಆಟೋದಲ್ಲಿ ಹೋಗ್ಬೋದು. ಬಟ್ ನಾವು ಗಾಡಿಲಿ ಹೋಗ್ಬೇಕು ಅಂತಾನೆ ಬೆಟ್ಟಕ್ಕೆ ಬಂದವರು. ಡಬಲ್ ಬೇರೆ ಇದ್ದೀವಿ. ಡಬಲ್ ಅಲ್ಲಿ ಯಾವ ತರ ಗಾಡಿ ಹತ್ತತ್ತೆ ನೋಡೋಣ. ಏನಣ್ಣ ಒಂದ್ ಫಾರೆಸ್ಟ್ ಬೈಕ್ ಬಂದ್ಬಿಡ್ತಾರಣ್ಣ ಈಗ ಒಂದಡಿಕೆ ಅಲ್ವಾ? ಫಾರೆಸ್ಟ್ ರೋಡ್ ಸೈಡ್ ಮಾತ್ರ ಫಾರೆಸ್ಟ್ ವೈಬು, ಆ ಕಡೆ ಎಲ್ಲ ಮಾಮೂಲಿ ಬಯಲೆ. ನೋಡ ಮನೆ ಯಾವ ತರ ಗುಡ್ಡ ಹತ್ತತ್ತೆ ನೋಡಿ. ಅಲ್ಲೇ ಸುರು ಹಚ್ಕಂತು ಅಣ್ಣ. ಅಲ್ಲಿ ಇಳಿಸ್ಬಿಟ್ಟು ಆಟೋಗೆ ಹೋಗೋಣ. ಎಳ್ದಾಕತ್ ಕಾಣ, ಎಳ್ದಾಕತ್ತೆ. ಹತ್ತ ಡೌಟ್ ಹತ್ತತ್ತೆ ಗಾಡಿ, ಏನ್ ಸಮಸ್ಯೆ ಇಲ್ಲ. ಅಯ್ಯೋ ಹತ್ತು 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 ಫುಲ್ ಎಸ್ಟೇಟ್ರು ಕೊಟ್ಟಿದ್ದೀನಿ. 9 10 10 10 10 10. ಓ ಮುಕ್ಕುರಿತೈತೆ ಗಾಡಿ ಗುರು. ಗಾಡಿ ಅಂತ ಮುಕ್ಕುರಿತೈತೆ. 5ಕ್ಕೆ ಬಂತು. ಅಯ್ಯೋ ಚಾರ್ಜ್ ಹೋಯ್ತು ಕಾರಣ. ಹತ್ಸನ ಬಾರಣ ಏನಾರ ಅಲ್ಲಿ ಬರೋದೇ ಬಂದಿದ್ದೀವಂತೆ. ನೋಡ್ರಿ ಈಗ ಮತ್ತೆ ಜಾಸ್ತಿ ಆಗ್ತೈತೆ. ಓ ಫ್ಯಾನ್ ಸೌಂಡ್ ನೋಡಿ ಆನೆ ಆಗ್ಬಿಡ್ತು. ಹತ್ತದೆ ಬೆಟ್ಟ ಏನಾರ ಆಗ್ಲಿ. ಬರಕ್ ಬಂದಿದೀವಿ. ಬೆಟ್ಟನ ಗಾಡಿಲಿ ಹತ್ತಿಸ್ಬೇಕು ಅನ್ಕೊಂಡಿದೀನಿ. ಬಾಯ್ ಅಪ್ಪ ಮುಕ್ಕುರಿದೈತೆ ಮತ್ತೆ. ಹತ್ತು ಬಂಗಾರಿ ನೋಡಿ ಗುರು. ನಮ್ಮೂರ್ ಸುತ್ತದ ಒಳ್ಳೆ ವೈಬ್ ಇರೋ ಅಂತ ಬೆಟ್ಟಗಳು ಗುಡ್ಡಗಳು. ಹೆಂಗ ಅಣ್ಣ? ಯಾಕೆ ನೀರಿಗಾಗಿ ಹಿಂಗೆ ಹೊಡ್ಬಿಡ್ದ? ಅದ್ ಸಖತ್ ಇದು ಅನ್ಸತ್ತೆ. ಸಖತ್ ಅದು ಗಾಡ್ ಸೆಕ್ಷನ್ ತರ ಹಿಂಗೆ ಹೊಡ್ಬಿಡ್ತೀನಿ ಗಾಡಿನ. ಹೈಟು ಎಳ್ದಾಕ್ಬಿಡತ್ತ ಕಡೆ ಓದ್ಬಿಟ್ರ. ಹತ್ತಣ ಎಲೆಕ್ಟ್ರಿಕ್ ಗಾಡಿಗಳುವೆ ಅಲ್ಲ, ಗಾಡಿಗಳು ಹತ್ತದವೆ. ಬಟ್ ಚಾರ್ಜಿಂಗ್ ಸಮಸ್ಯೆ ನಮ್ಗೆ ಅಷ್ಟೇ, ಇನ್ನೇನು ಇಲ್ಲ. ಹತ್ತು ಗುರು ಹತ್ತು. ಅಲ್ಲಿ ತನಕ ಹತ್ಬೇಕು ನೀನು. ಮುಕ್ಕುರಿತೈತಾನೆ. 3% ಹೋಯ್ತು. 3% ಕಿತ್ಕೊಂಡು ಹೋಯ್ತು ಮೈಲೇಜು. ಅಲ್ಲಿಗೆ ಹತ್ಬೇಕು ಬಂಗಾರ ನೀನು ಬೇಬಿ. ಹತ್ತು 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 ಹತ್ತು. ನೋಡಿ ಗುರು, ಏನೋ ಒಂಥರ ಮಜಾ. ಟ್ರಿಪ್ ಮಾಡೋದೇ ಒಂಥರ ಮಜಾ ಅನ್ಸತ್ತೆ. ಏನೋ ಕೆಲ್ಸಗಳು ಬೇರೆ ಮಾಡ್ತಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕ್ತಿದ್ದಾರೆ ಅಣ್ಣ. ನೋಡಿ ಗುರು, ನಮ್ ತಿಪ್ಪು ಸುತ್ತಮುತ್ತ ತುಮಕೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ ಸುತ್ತಮುತ್ತ ಇವರಿಗೆ ಒಂದಿನ ಬಂದು ಹೋಗಕ್ಕೆ ಸಖತ್ತಾಗಿದೆ ಪ್ಲೇಸ್ ಈಗಂತೂ. ಅದು ಏನಾರ ಮಳೆ ಗಿಳೆ ಬಂತಿದ್ರೆ ಅಂದ್ರೆ ಮೋಡ ಇದ್ರೆ ಇನ್ನೂ ಇಲ್ಲೆಲ್ಲ ಕ್ಲೌಡ್ ಹಂಗೆ ಇರ್ತವೆ. ಅಯ್ಯೋ ಅಲ್ಲಿ ನೋಡ್ರಿ ಗುರು. ಅಯ್ಯೋ ಹೆಂಗತ್ಸನ ಇದ ಇಷ್ಟೊಂದಿದ ಸ್ಪೀಡ್ ಅಳಗಾಣ ಹತ್ತನಿದ. ರೈಡ್ಗೆ ಹಾಕೊಂಡಿದ್ದೀನಿ ಗಡಿ. ರೈಡ್ ಮೂಡ್ಗೆ ಹಾಕೊಂಡಿದ್ದೀನಿ. ಹತ್ತತ್ ಯಾಕತ್ತಲ್ಲ ನಮ್ಮ ಬಂಗಾರಿಗೆ ಇವೆಲ್ಲ ಲೆಕ್ಕನೇ ಅಲ್ಲ. ಆದ್ರೆ ಗಾಡಿಲಿ ಬ್ಯಾಟ್ರಿ ಚಾರ್ಜ್ ಇರ್ಬೇಕು ಬರ್ತೀಯ. ಹತ್ತು 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 ಹತ್ತು.
ಹತ್ತು ಬಂಗಾರಿ ಹತ್ತು ಮುಕ್ಕೂರಿ ಬೇಡ ಬೈ ಸಿಂಗಲ್ ಆಗಿದ್ರೆ ಹೋಗ್ಬಿಡೋದು ಗಾಡಿ. ಹಾ ಡಬಲ್ ಇದೀವಲ್ಲ ಅದಕ್ಕೆ ಮುಕ್ಕುರಿತೈತೆ. ಆದ್ರೂ ಒಂಥರ ಮಜಾ ಇದೆ ಗುರು. ನಾನು ಹೇಳಿದಲ್ಲ ಈ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ತುಮಕೂರು, ತಿಪ್ಟೂರು, ಹಾಸನ್ ಹತ್ಬಿಡ್ತು ಗುರು ಗಾಡಿ ಎಲ್ಲ ಬೆಟ್ಟದಲ್ಲಿ. ಗುಂಡನ ಓಡಿಸ್ಕೊಂತಾರಣ. ನಾನ್ ವೆಜ್ ಎಲ್ಲ ಆಯ್ತಾ? ಹೌದಾ? ಯಾವ್ದೇವ್ರಿಗೆ ನೋಡಿ ಎಷ್ಟೊಂದ್ ಜನ ಇದ್ದಾರೆ. ಭಾನುವಾರ ಫುಲ್ ರಶ್ ಇರುತ್ತೆ. ಆದ್ರೂ ಎಲೆಕ್ಟ್ರಿಕ್ ಗಾಡಿ ಅನ್ನೋದು ಫ್ಯೂಚರ್ ಅನ್ನೋದು ತಪ್ಪೇನಿಲ್ಲ. ನಮ್ದು ಹೊತ್ತೈತೆ ಬಟ್ ನಿಧಾನಕ್ಕೆ ಹತ್ತೈತೆ ಅಷ್ಟೇ. ಈ ದೇವ್ರಿಗೆ ಅನ್ಸುತ್ತೆ ಕಣ ನಾನ್ ವೆಜ್ಜು. ಈ ದೇವ್ರಿಗೆ ಅನ್ಸುತ್ತೆ ನಾನ್ ವೆಜ್ಜು. ಆಗಲ್ಲ ಹೋಯ್ ಆಗಲ್ಲ. ಗೊತ್ತೀರಾ ಅಬ್ನೇ ಆದ್ರೆ ಹೊತ್ತತ್ತೆ. ನಮ್ಮ ಬೈನಿಲ್ಲ ಬಿಟ್ಬಿಡ್ತಾ ಇದ್ದೀನಿ. ಹತ್ತು ಗುರು ಅಬ್ನೇ ಆದ್ರೆ ಹೆಂಗ್ ಬೇಕಾದ್ರೆ ರಸ್ತೆ 23 ಕಿಲೋಮೀಟರ್ ಬಂದೆ. ಹತ್ತು ರಾಣಿ ಮೇಕೆ ಹತ್ತು ಜಸ್ಟ್ 2 ಕಿಲೋಮೀಟರ್ ಬೆಟ್ಟ ಹತ್ತಕ್ಕೆ 10 ಕಿಲೋಮೀಟರ್ ಮೈಲೇಜ್ ಡ್ರಾಪ್ ಆಯ್ತು. ಕೊನೆಗೆ ಬಂತು ಗುರು ನಮ್ಮ ರಾಣಿ ಮೇಕೆ. ಓ ಮೈ ಗಾಡ್, ಕಲ್ಲಲ್ಲಿ ಹಾಕಿಬಿಟ್ಟಾರೆ ಏನೋ. ಏನೋ ಅಂತ ಗೊತ್ತಿಲ್ವಲ್ಲ ಗೈಸ್. ಇದೇ ನಮ್ಮ ಹತ್ತೇಳು ನರಸಿಂಹಸ್ವಾಮಿ ಬೆಟ್ಟ. ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಆಯ್ತು ಅದೇ ಸ್ಪೋರ್ಟ್ಸ್ ಮೂಡಕೊಂಬರ್ಬೇಕಾಯ್ತಣ. ಇಲ್ಲೂ ಸಖತ್ ಇಲ್ಲೂ ಬರೋಕ್ಕಾಗ್ತಿಲ್ಲ ಅಲ್ವಾ? ಅಲ್ಲಿ ಬಂದು ಹಿಂಗೆ ತಿರುತ್ತೀವ. ಇಲ್ಲೇನೆ ಮುಕ್ಕುರ್ದು ಹೋಗ್ಬಿಡ್ತು ಗಾಡಿ ಬರಕ್ಕೆ ಗುರು. ಈ ರೋಡಲ್ಲಿ ಬರಕ್ಕೆ ಮುಕ್ಕೂರಿಂದು ಈ ರೋಡ್ ಹೋಗ್ಬೇಕಾರೆ ಈ ಗಾಡಿ ರೋಡ್ ತೋರಿಸ್ತೀನಿ. ಹಿಂಗೆ ಸ್ಲೋಪ್ ಇದೆ. ಬನ್ನಿ ಹೋಗ್ಬೇಕಾ ತೋರಿಸ್ತೀನಿ ರೋಡ್ ಯಾವ ತರ ಸ್ಲೋಪ್ ಇದೆ. ಇಲ್ಲ ಶೇರ ಬಂದಿರೋ ಗಾಡಿ ಹತ್ತಾನೆ ಇರಲಿಲ್ಲ ಕಾಣ. ಹತ್ತಾನೆ ಇರಲಿಲ್ಲ. ಈ ರೋಡ್ ಈ ರೋಡ್ ಚೇಂಜ್ ಮಾಡ್ಕೊಂಡಿದ್ದು. ಅದು ಇನ್ನೇ ನಡ್ಕೊಂಬಂದ್ರಲ್ಲಿ ನೀವು ಮೇಕ್ ಬರ್ಬೇಕು. ಬನ್ನಿ ಗಾಯ್ಸ್ ಮೇಲೆ ಬೆಟ್ಟ ನೋಡ್ಕೊಂಬರ, ದೇವ್ರು ನೋಡ್ಕೊಂಬರ. ಹೋಗೋಣ. ಸ್ಲಿಪ್ಪರ್ ಬಿಡಪ್ಪ, ಚಪ್ಪಲ್ ಅಲ್ಲಿ ಬಿಡ ಬರೋಣ. ಅಲ್ಲಿ ಇಲ್ಲ ಬಿಟ್ಟ ಹೋಗ್ತವ್ರೆ. ನಮ್ಮ ವೈಫ್ ಕರ್ಕೊಂಬರ್ಬೇಕು ಯಾವ್ದಾರು ಒಂದ್ಸಲಿ ಗಾಯ್ಸ್ ಬೆಟ್ಟಕ್ಕೆ. ಚೆನ್ನಾಗಿದೆ ಒಂದಿನ ಬಂದು ಹೋಗಕ್ಕೆ. ನೋಡಿ ಬೇಕಾದ್ರೆ ಬೆಂಗಳೂರಿಂದನೂ ಬಂದು ಹೋಗ್ಬೋದು ಒಂದಿನ ಬರೋಕ್ಕೇನು ಮೋಸ ಇಲ್ಲ. ಸಖತ್ತಾಗಿದೆ. ನಮ್ಮ ಅಣ್ಣ ಅಲ್ಲಿ ಹತ್ತೇ ಬಿಡ್ತು ಬೆಟ್ಟ. ಮೆಟ್ಲತ್ತಲ್ಲೇ ಹೋಗ್ತವ್ರೆ. ಲೋ ಬ್ಯಾಟ್ರಿ. ನೋಡಿ ಗಾಯ್ಸ್ ಯಾವ ಥರ ಇದೆ. ಅಷ್ಟೇ ಹೋಯ್ತು. ಬನ್ನಿ ಮೇಕತ್ತಾನ. ಬಡಪ್ಪ ಒಳ್ಳೆ ಮೇಡಪ್ಪ. ನನಗೂ ನೋಡ್ತಾ ಇರೋರ್ಗೂ ಅಣ್ಣ ಮೇಲೆ ಹಂಚಾಕ್ತಾರಲ್ವ, ಹಂಚಾಕ್ತವ್ರೆ ಅಕ್ಕ. ಹೆಂಚು ಹಾಂ ಚಿಟ್ಟೆ ಆದ್ರೂ ಸಗದಾಯ್ತು ಕನ್ನಡ ದೇವಸ್ಥಾನ ಅಲ್ವಾ. ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು. ಗೌರ್ಮೆಂಟ್ ಫಂಡ್ ಇತ್ತು. ಪ್ರಸಾದ ಕೊಡ್ತಾರೆ. ಬರೋಣ ಪ್ರಸಾದ ಇಸ್ಕೊಂಡ. ಫಸ್ಟಿಗೆ ಪ್ರಸಾದ ಇಸ್ಕೊಂಡ್ ಬಾ. ಒಳಗೆ ಹೋಗಿಂದ ಮುಂಚೆ ಪ್ರಸಾದ ಇಸ್ಕೊಂಡು ಓಡಾಡ್ತೀವಲ್ಲ ನಾವು. ಬನ್ನಿ ಗಾಯ್ಸ್ ಒಳಗಡೆ ಹೋಗಿ ಸಿಗೋಣ. ಆದರೆ ದೇವ್ರನ್ನ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ. ಅಪ್ಪ ನೋಡಿ ಗಾಯ್ಸ್ ಪ್ರಸಾದನೆ ಕಲಿಯಾಗಿ ಹೋಯ್ತೆ ಅಣ್ಣ. ಪ್ರಸಾದನೆ ಕಲಿಯಾಗಿ ಹೋಯ್ತಲ್ಲ ಅಣ್ಣ ಬರೋ ಹೊಸ್ತಿಗೆ. ದೇವ್ರು ನೋಡ್ಕೊಂಬಂದು ಪ್ರಸಾದ ದಿನ ಅಂತ ಬಂದ್ರೆ ಪ್ರಸಾದನೆ ಖಾಲಿಯಾಗಿ ಹೋಗ್ಬಿಡೈತೆ. ನೋಡ್ಕೊಳ್ಳಿ ಗಾಯ್ಸ್ ಈ ಥರ ಇದೆ ದೇವಸ್ಥಾನ.
ಬಟ್ ಒಂದ್ ದಿವಸ ಅಂತೂ ಬಂದು ಹೋಗಕ್ಕೆ ತುಂಬಾನೇ ಸಾಕಾಗಿದೆ. ಇಲ್ಲಿ ಪ್ರತಿದಿನ ಹಿಂಗೆ ಇರುತ್ತಣ್ಣ ರಶ್? ನಾಳೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹಾ, ಭಾನುವಾರ ಮಾತ್ರ ರಶ್ ಇರತ್ತ? ಇಲ್ಲ, ಗಾಡಿ 23 ಕಿಲೋಮೀಟರ್ ಐತೆ, ಹೊಡೆದೇ ಹೊಡಿತೀನಿ. ನನಗೂ ನಮ್ಮ ಬೈಕ್ ಚಾಲೆಂಜ್ ಇದೆ ಈಗ. ಗಾಡಿಲಿ 23 ಕಿಲೋಮೀಟರ್ ಇದೆ, ಬಟ್ ಇರೋದು ಡಿಸ್ಟಿನಿ 26 ಕಿಲೋಮೀಟರ್. ಯಾವ ತರ ಜರ್ನಿ ಇರುತ್ತೆ ಅಂತ ನೋಡುವಂತ ಈಗ. ಇಲ್ಲ ಮೈನಿಂಗ್ ಮಾಡಿದಾರೆ ಕಾರಣ ಎಲ್ಲ ಗುಡ್ಡಗಳನ್ನೆಲ್ಲ ಮೈನಿಂಗ್ ಮಾಡಿ ತೆಗೆದು ಸಮ ಮಾಡಾಕ್ತದೆಲ್ಲ ಸಮ. ಆದ್ರೂ ಸಾಕಾಗೈತೆ. ಒಂದ್ಸಲಿ ಈ ವಿಡಿಯೋ ನೋಡ್ತಿರೋರು ಯಾರು ಈ ಸುತ್ತಮುತ್ತ ಊರಾಗಿದ್ರೆ ಕಮೆಂಟ್ ಹಾಕಿ ಯಾವ ಊರು ಅಂತ ಗೊತ್ತಾಗತ್ತೆ ಅಣ್ಣ. 23 ಕಿಲೋಮೀಟರ್ ಐತೆ, ಬಟ್ ಟಿಪ್ಟೂರ್ ಇರೋದು 26 ಕಿಲೋಮೀಟ್ರು. ನೋಡ್ರಿ ಹೋಗ್ತೀನಿ ಗಾಯ್ಸ್. 23 ಕಿಲೋಮೀಟ್ರು 26 ಕಿಲೋಮೀಟ್ರನ್ನ ಅಚೀವ್ ಮಾಡಬೇಕು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಗುರು ಕೊನೆಗೂ ಹೊತ್ತು ತಿಳಿದು ಈಗಿರೋದು ಅದು ಸಗದಾಗಿತ್ತು ಗಾಯ್ಸ್. ನೀವು ಒಂದ್ಸಲಿ ಬನ್ನಿ, ಈ ಪ್ಲೇಸ್ನ ನೀವು ಒಂದ್ಸಲಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಕೊನೆಗೂ ಅಡ್ವೆಂಚರ್ ಆಗೋಯ್ತು ಗುರು. ಗಾಡಿಲೂ ಚಾರ್ಜ್ ಇಲ್ಲ. ಟಿಪ್ಟಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ತುರ್ವೇಗೆಲ್ಲ ಚಾರ್ಜ್ ಮಾಡ್ಕೊಂಡು ಟಿಪ್ಟಿಗೆ ಹೋಗೋದು ಪರಿಸ್ಥಿತಿ ಬಂತು. ಇನ್ನೊಂದೇನು ಅಂದ್ರೆ ತುರ್ವೇಕೆರೆ 17 ಕಿಲೋಮೀಟರ್ ಐತೆ, ಗಾಡಿಲಿ 14 ಕಿಲೋಮೀಟರ್ ಚಾರ್ಜ್ ಐತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಹೋಗ್ತಾ ಇದೀವಿ ತುರುವೇಕೆರೆಗೆ. ತುರುವೇಕೆರೆಯಿಂದ ಚಾರ್ಜ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ತಿಪ್ಟೂರಿಗೆ ಹೋಗೋಣ ಅಂತ ಪ್ಲಾನ್ ಇದೆ. ಆಮೇಲೆ ಮೊಬೈಲಲ್ಲೂ ಚಾರ್ಜ್ ಹೋಗಿ ಗ್ರಾಚಾರನೇ ಇವತ್ತು ಸರಿ ಇಲ್ಲ ಗುರು. ತುರುವೇಕೆರೆಗೆ ಬರಂಗಾಯ್ತು ಚಾರ್ಜಿಂಗ್ ಮಾಡಕ್ಕೆ. ಇಲ್ಲಿ ಬಂದ್ರ ನಜ್ಜನ್ ಇನ್ನೊಂದು ಯಾವ್ದೋ 2 ಚಾರ್ಜರ್ ಹಾಕಿ ಕೂತ್ಕೊಂಡವ್ರೆ. ಇವೆಲ್ಲ ಚಾರ್ಜ್ ಆದ್ಮೇಲೆ ನಾನ್ ಚಾರ್ಜ್ ಹಾಕೊಂಡು ತಿಪ್ಟೂರ್ಗೆ ಹೋಗಿ ದೊಡ್ಡ ಸಾಧನೆ ಇವತ್ತು ಒಂಥರ ಗಾಯ್ಸ್. ಅಡ್ವೆಂಚರ್ ಏನ್ ಇವತ್ತು ಕ್ಲಿಯರ್ ಹೋಗ್ತೈತಿ. ಓಕೆ ಬನ್ನಿ ನೋಡೋಣ. ಇದೊಂದು ಚಾರ್ಜ್ ಆಗ್ಲಿ, ಇದಾದ್ಮೇಲೆ ನಮ್ಮ ಚಾರ್ಜ್ ಹಾಕೊಂಡು ತಿಪ್ಟೂರ್ ಕಡೆಗೆ ನಮ್ಮ ಪಯಣನ ಬೆಳೆಸೋಣ. ಟೀ ಕುಡ್ಕೊಂಬರೋಣ, ಭಯ ಟೀ ಕುಡಿತಾವ್ರೆ.